ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ವಿಮೋಚನಾ ಕಾಂಡ 4ನೇ ಅಧ್ಯಾಯ ವಚನಗಳು 1ರಿಂದ 31. ಕಳೆದ ಅಧ್ಯಾಯದಲ್ಲಿ ದೇವರು ಉರಿಯುವ ಪೊದೆಯ ಮೂಲಕ ಮೋಶೆಯನ್ನ ಕರೆದದ್ದನ್ನು ನಾವು ನೋಡಿದ್ದೇವೆ. ನಾನು ಇರುವವನಾಗಿದ್ದೇನೆ ಎಂಬುದಾಗಿ ತನ್ನನ್ನು ತಾನು ಪ್ರಕಟಿಸಿಕೊಂಡಿರುವಂಥ ದೇವರನ್ನ ನಾವು ನೋಡಿದ್ದೇವೆ. ಇಸ್ರಾಯೇಲ್ಯರನ್ನ ದಾಸತ್ವದಿಂದ ಬಿಡಿಸಲು ಮೋಶೆಯನ್ನ ಕಳುಹಿಸುವುದಾಗಿ ದೇವರು ಹೇಳಿದ್ದನ್ನು ನಾವು ನೋಡಿದ್ದೇವೆ. ಆದರೆ ದೇವರ ಕರೆಯನ್ನ ಕೇಳಿದ ಕೂಡಲೇ ಮೋಶೆ ಸಂತೋಷದಿಂದ ಓಡಲಿಲ್ಲ. ಪ್ರಿಯರೇ, ಅವನ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಇದ್ದವು, ಅನೇಕ ಸಂದೇಹಗಳಿದ್ದವು. ಇಂದಿನ ಅಧ್ಯಾಯದಲ್ಲಿ ನಾವು ನೋಡೋದು ದೇವರ ಕರೆಯಿಗಿಂತ ದೊಡ್ಡದಾಗಿ ಕಂಡ ಮೋಶೆಯ ಭಯಗಳನ್ನ ಮತ್ತು ಆ ಭಯಗಳಿಗೆ ದೇವರು ಕೊಟ್ಟ ಉತ್ತರಗಳನ್ನ. ಇಂದು ನಾವು ನೋಡುತ್ತಾ ಇರುವಂತದ್ದು ವಿಮೋಚನಾ ಕಾಂಡ 4ನೇ ಅಧ್ಯಾಯ ವಚನಗಳು 1ರಿಂದ 31. ಮೋಶೆ ದೇವರನ್ನ ಕೇಳುತ್ತಾನೆ, ಜನರು ನನ್ನನ್ನ ನಂಬದಿದ್ದರೆ ಏನು ಎಂಬುದಾಗಿ, ನಾನು ಹೇಳುವ ಮಾತನ್ನು ಅವರು ಸ್ವೀಕರಿಸದಿದ್ದರೆ ನಾನು ಏನು ಮಾಡಬೇಕು ಎಂಬುದಾಗಿ ಕೇಳುತ್ತಾನೆ. ಇದು ಕೇವಲ ಮೋಶೆಯ ಪ್ರಶ್ನೆ ಅಲ್ಲ ಪ್ರಿಯರೇ, ಇದು ನಮ್ಮ ಪ್ರಶ್ನೆಯೂ ಸಹ ಹೌದು. ದೇವರು ಏನಾದರೂ ಮಾಡಲು ಹೇಳಿದಾಗ ನಾವು ಸಹ ಮೊದಲು ಯೋಚನೆ ಮಾಡುವಂಥದ್ದು, ಜನರು ಇದರ ಬಗ್ಗೆ ಏನು ಹೇಳುತ್ತಾರೆ, ಅಥವಾ ನನ್ನ ಮಾತನ್ನ ಯಾರು ಕೇಳುತ್ತಾರೆ, ನಾನು ಯಾರು ಎನ್ನುವಂತ ಒಂದು ಪ್ರಶ್ನೆ. ಆಗ ದೇವರು ಮೋಶೆಯ ಕೈಯಲ್ಲಿದ್ದ ಕೋಲನ್ನ ನೋಡುತ್ತಾರೆ. ಆ ಕೋಲು ಒಬ್ಬ ಕುರಿ ಕಾಯುವವನ ಸಾಮಾನ್ಯ ಸಾಧನವಾಗಿತ್ತು. ಆದರೆ ದೇವರ ಕೈಯಲ್ಲಿ ಅದೇ ಕೋಲನ್ನ ಕೊಟ್ಟಾಗ ಅದು ಅದ್ಭುತವಾದಂತ ಒಂದು ಸಾಧನವಾಗುತ್ತದೆ. ಪ್ರಿಯರೇ, ಕೋಲು ಹಾವಾಗುತ್ತದೆ, ಮತ್ತೆ ಹಿಂತಿರುಗಿ ಕೋಲಾಗುತ್ತದೆ. ಇದರ ಮೂಲಕ ದೇವರು ಮೋಶೆಗೆ ಒಂದು ಸತ್ಯವನ್ನ ಕಲಿಸುತ್ತಾರೆ. ದೇವರು ಯಾವಾಗಲೂ ಹೊಸದನ್ನ ಹುಡುಕುವುದಿಲ್ಲ, ನಮ್ಮ ಕೈಯಲ್ಲಿರುವುದನ್ನೇ ತನ್ನ ಕಾರ್ಯಕ್ಕಾಗಿ ಬಳಸುತ್ತಾರೆ ಎಂಬುದನ್ನ. ನಮಗೆ ಇರುವ ಪ್ರತಿಭೆ ಆಗಿರಬಹುದು, ಅನುಭವ ಆಗಿರಬಹುದು, ಸಮಯವಾಗಿರಬಹುದು, ಯಾಕೆ ಸಾಮರ್ಥ್ಯ ಕೂಡ ಆಗಿರಬಹುದು, ಇವೆಲ್ಲವೂ ದೇವರ ಕೈಯಲ್ಲಿ ಒಂದು ದೊಡ್ಡ ಕೆಲಸಕ್ಕೆ ಉಪಯೋಗವಾಗಬಹುದು ಪ್ರಿಯರೇ. ಆದರೂ ಮೋಶೆಯ ಸಂದೇಹ ಇನ್ನು ಮುಗಿಯುವುದಿಲ್ಲ. ಅವನು ಹೇಳುತ್ತಾನೆ, ಕರ್ತನೆ, ನನಗೆ ಚೆನ್ನಾಗಿ ಮಾತನಾಡುವುದಕ್ಕೆ ಬರೋದಿಲ್ಲ, ನಾನು ಮಾತಿನಲ್ಲಿ ಚುರುಕಾಗಿಲ್ಲ ಎಂಬುದಾಗಿ, ನಾನು ಸಾಕಾಗುವುದಿಲ್ಲವೋ ಎಂಬ ಒಂದು ಭಾವನೆ. ನಾವು ಎಷ್ಟು ಜನ ಇದೇ ಕಾರಣಕ್ಕಾಗಿ ದೇವರ ಕರೆಯಿಂದ ಹಿಂದೆ ಸರಿಯುತ್ತಾ ಇದ್ದೇವೆ. ನನಗೆ ಶಿಕ್ಷಣ ಕಡಿಮೆ ಇದೆ, ನನಗೆ ಅನುಭವ ಇಲ್ಲ, ನಾನು ನಾಯಕತ್ವ ಮಾಡಲಾರೆ, ನನ್ನಿಂದ ಆಗುವುದಿಲ್ಲ ಎಂಬುದಾಗಿ. ಪ್ರಿಯರೇ, ಇಲ್ಲಿ ನಾವು ನೋಡುವಾಗ ದೇವರು ಮೋಶೆಗೆ ಒಂದು ಅದ್ಭುತವಾದಂಥ ಪ್ರಶ್ನೆಯನ್ನ ಕೇಳುತ್ತಾರೆ, ಮನುಷ್ಯನ ಬಾಯಿಯನ್ನ ಮಾಡಿದವರು ಯಾರು ಎಂಬುದಾಗಿ. ಅಂದರೆ ನಿನ್ನನ್ನ ಸೃಷ್ಟಿಸಿದವನು ನಾನಲ್ಲವೇ? ನಿನ್ನ ಸಾಮರ್ಥ್ಯವು ನನಗೆ ಗೊತ್ತು, ನಿನ್ನ ದುರ್ಬಲತೆಯೂ ನನಗೆ ಗೊತ್ತು. ದೇವರು ನಮ್ಮ ಕೊರತೆಯನ್ನ ನೋಡಿ ಆಶ್ಚರ್ಯ ಪಡುವುದಿಲ್ಲ ಪ್ರಿಯರೇ. ದೇವರು ಅದನ್ನು ಮೊದಲೇ ತಿಳಿದಿದ್ದಾರೆ, ಆದರೂ ನಮ್ಮನ್ನು ಬಳಸಲು ನಿರ್ಧರಿಸುತ್ತಾರೆ. ಕೊನೆಯಲ್ಲಿ ಮೋಶೆ ಇನ್ನೊಂದು ಮಾತು ಕೇಳುತ್ತಾನೆ, ಕರ್ತನೆ, ದಯವಿಟ್ಟು ಬೇರೆಯವರನ್ನ ಕಳುಹಿಸು. ಇಲ್ಲಿ ಸಮಸ್ಯೆ ಸಾಮರ್ಥ್ಯದ ಕೊರತೆ ಅಲ್ಲ ಪ್ರಿಯರೇ, ವಿಧೇಯರಾಗಲು ಮನಸ್ಸಿಲ್ಲದಿರುವುದು. ಕೆಲವೊಮ್ಮೆ ನಮ್ಮ ಸಂದೇಹಗಳ ಹಿಂದೆ ಭಯ ಅನ್ನುವಂಥದ್ದು ಅಡಗಿರುತ್ತದೆ. ಕೆಲವೊಮ್ಮೆ ಭಯದ ಹಿಂದೆ ವಿಧೇಯತೆಯ ಕೊರತೆಯೂ ಕೂಡ ಅಡಗಿರುತ್ತದೆ. ಆದರೂ ದೇವರು ಮೋಶೆಯನ್ನ ತಳ್ಳಿಬಿಡುವುದಿಲ್ಲ. ಅವನ ಅಣ್ಣ ಆರೋನನನ್ನ ಸಹಾಯಕ್ಕಾಗಿ ಕಳುಹಿಸುತ್ತಾರೆ. ದೇವರು ಮೋಶೆಯ ದುರ್ಬಲತೆಯನ್ನ ಅರಿತಿರುವುದರಿಂದ ಅವನಿಗೆ ಬೇಕಾಗಿರುವಂತಹ ಸಹಾಯವನ್ನು ಸಹ ಒದಗಿಸಿಕೊಡುತ್ತಾರೆ. ಇದು ದೇವರ ಕೃಪೆ. ಕೊನೆಗೆ ಮೋಶೆ ಹೊರಡುತ್ತಾನೆ. ಅವನ ಎಲ್ಲಾ ಪ್ರಶ್ನೆಗಳಿಗೆ ಪರಿಹಾರವಾಗಿರಲಿಲ್ಲ, ಅವನ ಎಲ್ಲಾ ಭಯಗಳು ಮಾಯವಾಗಿರಲಿಲ್ಲ, ಆದರೆ ಅವನು ಮೊದಲ ಹೆಜ್ಜೆಯನ್ನ ಇಟ್ಟನು. ಅದೇ ನಂಬಿಕೆ ಪ್ರಿಯರೇ. ನಂಬಿಕೆ ಎಂದರೆ ಎಲ್ಲವೂ ಅರ್ಥವಾದ ನಂತರ ನಡೆಯುವುದು ಅಲ್ಲ. ನಂಬಿಕೆ ಎಂದರೆ ದೇವರು ಹೇಳಿದರಿಂದ ನಡೆಯಲು ಆರಂಭಿಸುವುದು. ಅಧ್ಯಾಯದ ಕೊನೆಯಲ್ಲಿ ನಾವು ನೋಡುವಾಗ ಮೋಶೆ ಮತ್ತು ಆರೋನ ಇಸ್ರಾಯೇಲ್ಯರ ಬಳಿಗೆ ಹೋಗಿ ದೇವರ ಸಂದೇಶವನ್ನ ತಿಳಿಸುತ್ತಾರೆ. ದೇವರು ತಮ್ಮ ಸಂಕಟವನ್ನ ನೋಡಿದ್ದಾರೆ, ತಮ್ಮ ಕೂಗನ್ನ ಕೇಳಿದ್ದಾರೆ ಎಂಬ ಸುದ್ದಿ ಕೇಳಿದಾಗ ಜನರು ತಲೆಬಾಗಿ ದೇವರನ್ನ ಆರಾಧಿಸುತ್ತಾರೆ. ವರ್ಷಗಳ ದಾಸತ್ವ, ಆ ದಾಸತ್ವದ ಮಧ್ಯೆ ಒಂದು ನಿರೀಕ್ಷೆ, ಆಶೆಯ ಬೆಳಕು ಕಾಣಿಸುತ್ತಾ ಇದೆ. ಈ ಅಧ್ಯಾಯ ನಮಗೆ ಒಂದು ಮುಖ್ಯ ಸತ್ಯವನ್ನ ಕಲಿಸುತ್ತದೆ ಪ್ರಿಯರೇ. ದೇವರು ಪರಿಪೂರ್ಣ ಜನರನ್ನ ಕರೆಯುವುದಿಲ್ಲ, ಆದರೆ ಕರೆಯಲ್ಪಟ್ಟ ಜನರನ್ನ ಸಿದ್ಧಗೊಳಿಸುತ್ತಾರೆ.
ನಾವು ದೇವರನ್ನ ನಂಬಿ ನಡೆಯಲು ಸಿದ್ಧರಾಗಿದ್ದರೆ ಸಾಕು. ನಮ್ಮ ದುರ್ಬಲತೆ ದೇವರಿಗೆ ಅಡ್ಡಿಯಾಗುವುದಿಲ್ಲ. ಇಂದು ಬಹುಶಃ ನಾವು ಯಾವುದೋ ಭಯದೊಂದಿಗೆ ಹೋರಾಡುತ್ತಿರಬಹುದು, ನಮ್ಮಿಂದ ಆಗುವುದಿಲ್ಲ ಎಂದು ಯೋಚಿಸುತ್ತಿರಬಹುದು. ಪ್ರಿಯರೇ, ದೇವರು ಇಂದು ನಮಗೂ ಅದೇ ಮಾತನ್ನ ಹೇಳುತ್ತಾ ಇದ್ದಾರೆ, ನಾನು ನಿನ್ನೊಂದಿಗಿರುವೆನು ಎಂಬುದಾಗಿ. ನಮ್ಮ ಬಲಕ್ಕಿಂತ ದೇವರ ಸನ್ನಿಧಿ ದೊಡ್ಡದು ಪ್ರಿಯರೇ. ನಮ್ಮ ಸಾಮರ್ಥ್ಯಕ್ಕಿಂತ ದೇವರ ಶಕ್ತಿ ದೊಡ್ಡದು ಪ್ರಿಯರೇ. ಆದ್ದರಿಂದ ಇಂದಿನ ಆಜ್ಞೆ, ಭಯದ ನಡುವೆಯೂ ವಿಧೇಯರಾಗಿರಬೇಕು. ಎಲ್ಲ ಉತ್ತರಗಳಿಗಾಗಿ ಕಾಯಬಾರದು. ದೇವರು ತೋರಿಸುವ ಮೊದಲ ಹೆಜ್ಜೆಯನ್ನ ನಾವು ಇಡಬೇಕು. ಉಳಿದ ದಾರಿಯನ್ನ ದೇವರೇ ತೋರಿಸುತ್ತಾರೆ. ಹಾಗಾದ್ರೆ ಇಂದಿನ ವಾಗ್ದಾನ, ದೇವರು ತನ್ನ ಕೆಲಸಕ್ಕಾಗಿ ಕರೆದವರನ್ನ ಎಂದಿಗೂ ಒಂಟಿಯಾಗಿ ಬಿಡುವುದಿಲ್ಲ ಪ್ರಿಯರೇ. ದೇವರು ಕರೆಯುತ್ತಾರೆ, ದೇವರು ನಡೆಸುತ್ತಾರೆ, ದೇವರೇ ಸಹಾಯವನ್ನು ಸಹ ಮಾಡುತ್ತಾರೆ. ಹಾಗಾದ್ರೆ ಪ್ರಿಯರೇ, ಇಂದು ನಾವು ಇದನ್ನು ನೆನಪಿಟ್ಟುಕೊಳ್ಳೋಣ. ಮೋಶೆ ಹೇಳಿದನು, ನನ್ನಿಂದ ಆಗುವುದಿಲ್ಲ ಎಂಬುದಾಗಿ. ದೇವರು ಹೇಳಿದರು, ನಾನೇ ನಿನ್ನೊಂದಿಗಿರುವೆನು ಎಂಬುದಾಗಿ. ಕೊನೆಯಲ್ಲಿ ಗೆದ್ದದ್ದು ಮೋಶೆಯ ಸಾಮರ್ಥ್ಯವಲ್ಲ ಪ್ರಿಯರೇ, ದೇವರ ಸನ್ನಿಧಿ. ಹಾಗಾದ್ರೆ ಇಂದು ನಾವು ನಮ್ಮ ದುರ್ಬಲತೆಯನ್ನ ನೋಡುತ್ತಾ ಇದ್ದೇವಾ, ಅಥವಾ ನಮ್ಮೊಂದಿಗಿರುವಂತ ದೇವರನ್ನ ನೋಡುತ್ತಾ ಇದ್ದೇವಾ? ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ನೊಂದ ಜೀವಕ್ಕೆ, ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ, ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು, ಹೃದಯಕ್ಕೆ